ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗಾಯ್ಸ್, ಬಿಗ್ ಬಾಸ್ ಕಡೆಯಿಂದ ಇವತ್ತು ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ನಮ್ಮ ಸುದೀಪ್ ಸರ್ ಮನೆ ಜನಕ್ಕೆಲ್ಲ ಕ್ಲಾಸ್ ತಗೊಳ್ತಾ ಇದ್ದಾರೆ. ಸೊ ಏನು ಪ್ರೋಮೋ ಇದು ಎತ್ತ ಕಥೆ ಅಂತ ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಈ ಪ್ರೋಮೋದ ಅಂತ ನೋಡ್ಕೊಂಬರೋಣ. ಸೊ ಗೈಸ್, ಆಕ್ಚುಲಿ ಆಲ್ಮೋಸ್ಟ್ ನೀವು ಒಂದು ಫಿಕ್ಸ್ ಮಾಡ್ಕೊಂಬಿಡಿ, ರಕ್ಷಿತಾಗೆ ಮತ್ತೆ ಗಿಲ್ಲಿ ಅವ್ರಿಗೆ ಕ್ಲಾಸ್ ತೆಗೆಯುವಂತ ಪಾಸಿಬಿಲಿಟೀಸ್ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ಸುದೀಪ್ ಸರ್ ಹೇಳ್ತಾ ಇರೋದು ಏನಂತಂದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಗೆಲ್ಲೋ ಉದ್ದೇಶನ ಮರೆತು ಮನೆ ಒಳಗಡೆ ಸೀಕ್ರೆಟ್ ಆಗಿ ಟಾಸ್ಕ್ ಆಡಕ್ ಸ್ಟಾರ್ಟ್ ಮಾಡ್ಕೊಂಡ್ರ. ಸೊ ಇನ್ನೊಂದು ಕಡೆ ಸುದೀಪ್ ಸರ್ ಇಲ್ಲಿ ಒಂದು ಮೇಲ್ಮಟ್ಟಕ್ಕೆ ನೋಡ್ತಾ ಇರೋದು ಏನಂತಂದ್ರೆ, ನಮ್ಗೆ ಯಾಕೋ 100% ಲೈಕ್ ರಕ್ಷಿತಾ ಅವ್ರಿಗೆ ಮತ್ತೆ ಗಿಲ್ಲಿ ಅವ್ರಿಗೆ ಕ್ಲಾಸ್ ತಗೊಳ್ಳುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಸೊ ಗೈಸ್, ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡ್ಬಿಡಿ, ತಿಳಿಸ್ಬಿಡಿ. ಅಂಡ್ ಆಕ್ಚುಲಿ ಇಲ್ಲ, ಗಿಲ್ಲಿಗೆ ರಕ್ಷಿತೆಗೆ ಸ್ವಲ್ಪ ಕ್ಲಾಸ್ ತಗೋಬೇಕು, ಬಟ್ ತುಂಬಾ ಓವರ್ ಆಗಿ ಏನಾದ್ರು ತಗೊಂತು ಅಂತಂದ್ರೆ ಅದು ತುಂಬಾ ತಪ್ಪಾಗುತ್ತೆ. ಯಾಕಂದ್ರೆ ಇವಾಗ ನೋಡಿ, ಅಶ್ವಿನಿ ಅವರು ತಪ್ಪು ಮಾಡಿದ್ದಾರೆ, ಲೈಕ್ ಎಷ್ಟೊಂದ್ ಜನ ತಪ್ಪು ಮಾಡಿದ್ದಾರೆ. ಜಾನ್ವಿ ಅವರಾಗಿರ್ಬೋದು, ಲೈಕ್ ಕಾಕ್ರೋಚ್ ಅವರಾಗಿರ್ಬೋದು, ರಿಷಾ ಅವರು ತಪ್ಪು ಮಾಡಿದ್ದಾರೆ. ಓಕೆ, ಬಟ್ ಆಲ್ಮೋಸ್ಟ್ ಹೆಂಗ್ ಸಿಮಿಲಾರಿಟೀಸ್ ಮಾತಿತ್ತು ಅಂತಂದ್ರೆ ಸ್ವಲ್ಪ ಕಾಮ್ ಆಗಿ ಹೇಳಿದ್ದಾರೆ. ಬಟ್ ಇದೇ ರೀತಿ ಇವತ್ತಿನ ಕಾಮ್ ಆಗಿ ಹೇಳಿ ಮುಗಿಸ್ಬೇಕು. ಅದನ್ನ ಬಿಟ್ಟು ಲೈಕ್ ತುಂಬಾ ಅಗ್ರೆಷನ್ ಅಲ್ಲಿ ಏನಾದ್ರು ಹೇಳ್ತು ಅಂತಂದ್ರೆ, ಲಾಸ್ಟ್ ಟೈಮ್ ತರ ಗೇಟ್ ಇಂದ ಕಳಿಸ್ಬಿಡ್ತೀನಿ, ಹೊರಗಡೆ ಕಳಿಸ್ಬಿಡ್ತೀನಿ, ಅದೇ ರೀತಿ ಹೇಳಿದ್ರೆ ಸೊ ಯಾಕೋ ತಪ್ಪಾಗುತ್ತೆ ಅಂತ ಅನ್ಸುತ್ತೆ. ಹೌದು. ಸೊ ಗೈಸ್, ಫಸ್ಟ್ ಆಫ್ ಆಲ್ ಈ ಒಂದು ಡಿಸ್ಕಷನ್ಗಳಲ್ಲಿ ಮೇ ಬಿ ಆಗಬೇಕಾಗಿತ್ತೇನೋ. ಯಾಕಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ರಕ್ಷಿತಾ ಅವ್ರದ್ದು ಫಸ್ಟ್ ರೌಂಡಲ್ಲಿ ಆಸ್ ಅ ಬಿಗ್ ಬಾಸ್ ಇಂಡಿವಿಜುವಲ್ ಆಟ ಆಗಿರೋದ್ರಿಂದ ಯಾರೋ ಒಬ್ಬರನ್ನ ಸೇಫ್ ಮಾಡಬೇಕು ಅಂತ ಇಂಡಿವಿಜುವಲ್ ಆಗಿದ್ದರೆ ನೀವು ಬೇಕಾದ್ರೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಧನುಷ್ ಅವ್ರಿಗೆ ಒಂದು ಲೆಟರ್ ಸಿಗುತ್ತೆ. ಆ ಲೆಟ್ರು ಹೆಂಗಿರುತ್ತಪ್ಪ ಅಂತಂದ್ರೆ, ಲೈಕ್ ನೀವು ಕೊಟ್ಟರು ಬೇರೆಯವರು ಕೊಡ್ಬೋದು, ಇಲ್ಲ ಇಮ್ಯುನಿಟಿ ನೀವು ತಗೊಳ್ಬೋದು. ಅದು ಇಂಡಿವಿಜುವಲ್ ಆಗಿ ಯೋಚನೆ ಮಾಡಿ ಬೇಕಾದ್ರೆ ಕೊಡ್ಬೋದು ಅಂತ ಇತ್ತು. ಕೊಟ್ಟರು ಯಾರಿಗೆ? ಅಭಿಷೇಕ್. ಟೀಮ್ ವರ್ಕ್ ಆಗಿರೋದ್ರಿಂದ ಟೀಮ್ ಗೆದ್ದಿರ್ತಾರೆ. ಸೊ ಟೀಮ್ ವರ್ಕ್ ಇಂದ ಗೆದ್ದಿರ್ತಾರೆ. ಟೀಮ್ ವರ್ಕ್ ಅಂತ ಬಂದಾಗ 5 ಜನನು ಒಂದು ನಮ್ಮ ತಂಡ ಮುಂದೆ ಹೋಗ್ಬೇಕು ಅಂತ ನೋಡ್ಬೇಕಾಗಿತ್ತೆ ಹೊರತು ಆಪೋಸಿಟ್ ತಂಡದಲ್ಲಿ ಯಾರು ಒಳಗಡೆ ಹೋಗ್ಬಾರ್ದು ಅಂತ ಯೋಚನೆ ಮಾಡಬಾರ್ದು. ಅದನ್ನ ರಕ್ಷಿತಾ ಅವ್ರು ಮಾಡಿದ್ದು ತಪ್ಪಿತ್ತು. ತುಂಬ ಜನ ಅದನ್ನ ಡಿಫೆಂಡ್ ಮಾಡ್ಕೊಂಡ್ರೆ ಅಂಡ್ ತುಂಬ ಜನ ಅದನ್ನ ಅಪೋಸ್ ಕೂಡ ಮಾಡಿದ್ರು. ಬಟ್ ಈಗ ಮೇಲ್ಮಟ್ಟಿಗೆ ಬಿಗ್ ಬಾಸ್ ಇಂಡಿವಿಜುವಲ್ ಆಟ ಆಗಿರೋದ್ರಿಂದ ರಕ್ಷಿತಾ ಮಾಡಿ ತಪ್ಪು ಅಂತ ಅನಿಸಿ ಸುದೀಪ್ ಸರ್ ಇವಾಗ ಬೈಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡು. ಆಕ್ಚುಲಿ ಇನ್ನೊಂದ್ ಕಡೆ ಗಿಲ್ಲಿಗೆ ಯಾಕೆ ಅಂತಂದ್ರೆ, ಗಿಲ್ಲಿ ಎತ್ಕೊಡೋದು ಜಾಸ್ತಿ ಮಾಡ್ತಾ ಇದಾರೆ. ಅಂದ್ರೆ ಟಾಸ್ಕ್ ಅಲ್ಲಿ ಎತ್ಕೊಟ್ಟಿ ಸೊ ಹಾಳು ಮಾಡ್ತಾ ಇದಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮೇ ಬಿ ಕ್ಲಾಸ್ ತಗೋಬಹುದು ಅಂತ ಅನ್ಕೋತೀನಿ. ಅಂಡ್ ಕಾಮಿಡಿ ಕೂಡ ಓವರ್ ಆಯ್ತು ಅನ್ನೋ ಉದ್ದೇಶಕ್ಕೋಸ್ಕರ. ಇಲ್ಲ, ಕಾಮಿಡಿ ಓವರ್ ಆಯ್ತು ಅಂತ ಯಾವತ್ತು ಮಾತಾಡಕ್ ಹೋಗ್ಬಾರ್ದು. ಸುದೀಪ್ ಸರ್ ತುಂಬಾ ತಪ್ಪಾಗ್ಬಿಡುತ್ತೆ. ಹೌದು, ಅದಕ್ಕೆ ಟಾಸ್ಕ್ ವಿಚಾರಕ್ಕೆ ಪ್ರಮೋಷನ್ ಟಾಸ್ಕ್ ಅದಕ್ಕೆ ತಾನೇ ಬೈದಿದ್ದು ಸುದೀಪ್ ಸರ್. ಟಾಸ್ಕ್ ಅಲ್ಲಿ ನೀನು ಇನ್ವಾಲ್ವ್ಮೆಂಟ್ ಕಾಮಿಡಿ ಬೇಡ ಅಂತ ಹೇಳಿದ್ದು. ಬಟ್ ಎನಿವೇಸ್ ಇಟ್ಸ್ ಓಕೆ, ಪರವಾಗಿಲ್ಲ, ಅದೇನು ಪ್ರಾಬ್ಲಮ್ ಏನಿಲ್ಲ. ಬಟ್ ಎನಿವೇಸ್ ಗೈಸ್, ಈ ಒಂದು ಕ್ಲಾಸ್ ಎಷ್ಟು ಜನಕ್ಕೆ ಲೈಕ್ ಓಕೆ ಇವ್ರಿಗೆ ಡಿಸರ್ವಿಂಗ್ ಇದಾರಾ ಅಂತ ಅನ್ಸುತ್ತಾ? ರಕ್ಷಿತಾ ಅವರಾಗ್ಲಿ ಗಿಲ್ಲಿ ಅವರಾಗ್ಲಿ ಅವ್ರಿಗೂ ಒಂದು ಕ್ಲಾಸ್ ತಗೊಳ್ಬೇಕು. ತುಂಬಾ ಹೈಪ್ ಆಗ್ತಾ ಇದೆ, ತುಂಬಾ ಓವರ್ ಆಗಿ ಆಡ್ತಾ ಇದಾರೆ ಅಂತ ಅನ್ಸುತ್ತಾ? ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಎಸ್, ಈಗ ಅಶ್ವಿನಿ ಅವ್ರಿಗೆ ಉತ್ತಮ ಸಿಕ್ಕಿರೋದು ಅಂಡ್ ಮೇ ಬಿ ಅದು ಒಂದು ಡಿಸರ್ವಿಂಗ್ ಇದ್ರು ಅಂತಾನು ಹೇಳಕ್ಕಾಗಲ್ಲ, ಡಿಸರ್ವಿಂಗ್ ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಮನೆ ಜನಗಳು ಒಂದಷ್ಟು ನಿರ್ಧಾರಗಳು ತಗೊಂಡಾಗ ಅದಕ್ಕೆ ಬದ್ಧವಾಗಿರ್ಬೇಕಾಗುತ್ತೆ. ಯಾವ ರೀತಿ ನೋಡಿ, ಈಗ ತುಂಬಾ ಜನ ಕಮೆಂಟ್ಸ್ ಆಗ್ತಾ ಇರ್ತಾರೆ, ಏನೋ ಅಶ್ವಿನಿ ಅವರು ಲೈಕ್ ನೀವು ಯಾವಾಗ ನೆಗೆಟಿವ್ ಆಗಿ ಮಾತಾಡ್ತೀರಾ ಹಂಗೆ ಸ್ವಾಮಿ ಕುತ್ಕೊಂಡು ಕಳಪೆನ ಮಾಡ್ಕೊಂಡು ಅದೆಲ್ಲ ಕಾಣಿಸ್ಲಿವ ನಿಮ್ಗೆ? ನಿಮಿಷ ಅದನ್ನ ಹೇಳ್ಬಿಡ್ತೀನಿ. ಕ್ಲಾರಿಟಿ ಇಷ್ಟೇ ಕೊಡ್ತಾರ ನಾನು ನಿಮ್ಗೆ. ಗ್ರೂಪಿಸಮ್ ಅಂತ ಎರಡೂ ಕಡೆನೂ ಮಾಡಿದ್ದಾರೆ, ಒಂದೇ ಕಡೆ ಮಾಡೋದು ಅಂತ ನಾನು ಹೇಳ್ತಾ ಇಲ್ಲ. ಒಂದು ಕಡೆಯಿಂದ ಜಾಸ್ತಿ ಬಂದಿರೋದು ಎಲ್ಲಿಂದ ಅಂತಂದ್ರೆ ಅಶ್ವಿನಿ ಅವ್ರ ಕಡೆಯಿಂದ ಬಂದಿರೋದು. ಫಸ್ಟ್ ವೀಕಿಂದ ನೀವು ಇಲ್ಲಿವರೆಗೂ ಗೇಮ್ ಮಾಡಿದ್ದ ನೀವು ಲೆಕ್ಕ ತಗೊಳ್ಳಿ. ಆ ಒಂದು ಬೇಸಿಸ್ ಮೇಲೆ ಮಾತಾಡ್ತಾ ಇರೋದು. ಸಡನ್ ಆಗಿ 4 ವೀಕಲ್ಲಿ ನೀನು ಲೈಕ್ ರಾಕ್ಷಸಿ ತರ ಆಡ್ಬಿಟ್ಟು ಇನ್ನೊಂದು ವೀಕಲ್ಲಿ ದೇವತಾ ಆಗ್ಬಿಟ್ರೆ ನಿಮ್ಗೆ ಯಾರು ಸಡನ್ ಆಗಿ ನಿಮ್ಗೆ ಯಾರು ಹೇಳಲ್ಲ ಗುರು. ನಿಮ್ಗೆ ಟೈಮ್ ಬೇಕಾಗುತ್ತೆ, ಟೈಮ್ ಕೊಡ್ಬೇಕಾಗುತ್ತೆ. 2 ವೀಕ್ ಆಗಿ ನೀವು ಒಂದೇ ತರ ಕೋಪನ ಕಂಟ್ರೋಲ್ ಮಾಡ್ಕೊಂಡು ನೀವು ಒಂದು ಆಟನ ಆಡಿ ಒಪ್ಕೊಳ್ತೀನಿ. ಇವಾಗ ಜಾನ್ವಿ ಅವರು 1 ವೀಕ್ ನೋಡಿದ್ರೆ ನಾನು ಅವ್ರ ಜೊತೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು 2ನೇ ವೀಕ್ ಉತ್ತಮ ತಗೊಂಡ್ರು. 2ನೇ ವೀಕ್ ಬಂದ್ರು, 2ನೇ ವೀಕಲ್ಲಿ ಶಾಂತವಾಗಿದ್ರು. 3ನೇ ವೀಕ್ ಫೇಕ್ ಮಾಡಿದ್ವಿ ಅಂತ ಅವರು ಒಪ್ಕೊಂತಾ ಇದ್ದಾರೆ. 3ನೇ ವೀಕ್ ನೋಡಿದ್ರೆ ಇಮಿಡಿಯೇಟ್ ಆಗಿ ಅಶ್ವಿನಿ ಅವ್ರ ಜೊತೆ ಸೇರ್ಕೊಂಡು ಕಿಸಿ ಅಂತ ಕಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಇಟ್ಸ್ ಲೈಕ್ ಫೇಕ್. ಅದು ನಾನು ಮತ್ತೆ ಒರಿಜಿನಾಲಿಟಿ ಬಂದ್ಬಿಟ್ರಲ್ಲ. ನೀವು ತುಂಬಾ ಜನ ಕ್ವಶನ್ ಮಾಡ್ತಾರೆ. ಅವರೇ ಭಯಬಿಟ್ಟು ಹೇಳಿದಾರಲ್ಲ, ಬಾತ್ರೂಮ್ ಎಲ್ಲ ಊಟ ಫ್ರೆಂಡ್ಶಿಪ್ ನ ನಾಟಕ ತರ ಆಡೋಣ, ಹೊರಗಡೆ ಜನಕ್ಕೆಲ್ಲ ನಾವು ಈ ತರ ಮಾಡೋದು ತೋರ್ಸ್ಕೊಬೇಡ ಅಂತ ಅವರೇ ಹೇಳ್ತಾವ್ರೆ. ಅದನ್ನ ಬಿಟ್ಬಿಟ್ಟು ನೀವು ಅವ್ರಿಗೆ ಏನೋ ನೀವು ಫೇವರ್ ಆಗಿ ಮಾತಾಡ್ತೀರಾ ಗಿಲ್ಲಿ ಟೀಮ್ಗೆ ಅಂತ ಹೇಳ್ತಿರಲ್ರಿ. ಸೊ ಯಾಕೆ ನಾವು ಇಲ್ಲಿ ಅಶ್ವಿನಿ ಅವ್ರ ಪರವಾಗಿ ನಿಂತ್ಕೋತೀವಿ ನಾವು ಇಲ್ಲಿ. ನಾನು ಒಂದ್ ಹೇಳ, ಫೇವರಿಸಮ್ ಅಂತ ಏನಿಲ್ಲ. ಡಿಪೆಂಡ್ ಅಪಾನ್ ಎಂಟರ್ಟೈನ್ಮೆಂಟ್ ಅಂತ ಫ್ಯಾಕ್ಟರ್ ಬಂದಾಗ ಅಂಡ್ ಮನೆಯಲ್ಲಿ ನ್ಯಾಯವಾಗಿ ಯಾರು ನಡ್ಕೊಳ್ತಾ ಇದಾರೆ ಅವ್ರಿಗೆ ನಾವು ಒಂದ್ ಸ್ವಲ್ಪ ಸೋಲ್ಬೇಕಾಗಿ ಬರುತ್ತೆ. ಫೇವರಿಸಮ್ ಅಂತ ಬಂದಾಗ ಯಾವಾಗ ಗೊತ್ತಾ ಫೇವರಿಸಮ್ ಆಗೋದು? ಗಿಲ್ಲಿ ತಪ್ಪು ಮಾಡಿನೂ ಕೂಡ ನಾವು ತಪ್ಪು ಅಲ್ಲ ಅಂತ ಹೇಳಿದಾಗ ಫೇವರಿಸಮ್ ಆಗುತ್ತೆ. ಗಿಲ್ಲಿ ತಪ್ಪು ಮಾಡಿದಾಗ ನಾನು ಹೇಳ್ತಾ ಇಲ್ಲ, ಎಷ್ಟೊಂದ್ಸತಿ ಹೇಳಿದೀನಿ, ತುಂಬಾ ಓವರ್ ಆಗು ಕಾನ್ಫಿಡೆನ್ಸ್ ಅಲ್ಲಿ ಕಾಮಿಡಿ ಮಾಡಕ್ ಹೋದಾಗ ಅಲ್ಲಿ ತಪ್ಪು ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಅವ್ರ ತಂಡ ಆಡ್ಬೇಕಾದ್ರೆ ರಕ್ಷಿತಾ ಅವ್ರಿಗೆ ನಾವು ಆ ವಿಡಿಯೋದಲ್ಲಿ ಅದನ್ನು ಹೇಳಿದೀವಿ. ನೀವು ಅದನ್ನ ಮಾತ್ರ ಗಮನ ಕಳ್ಸಲ್ಲ. ಇವ್ರು ಯಾರಿಗೂ ಹೆಂಗೊತ್ತಾಗ ಆಕ್ಚುಲಿ ಕೆಲವೊಂದ್ಸತಿ ನಗು ಬರುತ್ತೆ. ಅಲ್ಲ, ಈಗ ನೀವು ಅಶ್ವಿನಿ ಮ್ಯಾಮ್ ಅವ್ರು ತಪ್ಪೇ ಮಾಡಿಲ್ವಾ? ಹಂಗಾದ್ರೆ ಕಳಪೆನ ಮತ್ತೆ ಇವ್ರು ಇದನ್ನೆಲ್ಲ ಡಿಸ್ಕಷನ್ ಮಾಡಿ ಕೊಡಬೇಕು ಅಂತ ಬಿಗ್ ಬಾಸ್ ರೂಲ್ಸ್ ಆಯ್ತಾ ನಿಮ್ಗೆ? ಅದನ್ನ ಮಾಡೋದ್ ತಪ್ಪಲ್ಲ. ಅಶ್ವಿನಿ ಅವರು ಈಗ ತುಂಬಾ ಅಶ್ವಿನಿ ಅಭಿಮಾನಿಗಳು
ನನಗೆ ಫಸ್ಟ್ ವಿಡಿಯೋ ಬಿಟ್ಟಾಗ ತುಂಬಾ ಕಮೆಂಟ್ಸ್ಗಳು ನಾನು ಅಬ್ಸರ್ವ್ ಮಾಡಿದೆ. ಓಕೆ, ನೀವು ನಮ್ಗೆ ಹೇಳ್ತಿದ್ದೇನಂತಂದ್ರೆ ನಾವು ಗಿಲ್ಲಿ ಬಕೆಟ್ ಹಿಡಿತಾ ಇದೀವಿ, ರಕ್ಷಿತಾ ಬಕೆಟ್ ಹಿಡಿತಾ ಇದೀವಿ. ಏನ್ ನನ್ ಬಕೆಟ್ ಹಿಡ್ಕೊಂಡು ಅವ್ರ ಹತ್ರ ಕಮೆಂಟ್ ಹಾಕೋ, ಲೀಸ್ಟ್ ಬಾದ ನಮ್ಗೆ ತಲೆನೇ ಕೆಡ್ಸ್ಕೊಳಲ್ಲ, ನಾವು ಏನಾರೋ ಕಮೆಂಟ್ ಹಾಕೋ. ನಾನು ಹೇಳೋದೇನ್ ಗೊತ್ತಾ ಗೈಸ್, ನಾನು ಅವ್ರ ಹತ್ರ ಬಕೆಟ್ ಹಿಡಿದ್ರು ನನ್ಗೇನು ಅವ್ರ ಏನ್ ದುಡ್ಡು ಕೊಡ್ತಾರೆ, ಏನ್ ಸಿಗುತ್ತೆ ಗೈಸ್, ಏನ್ ಜನ ಏನ್ ಅನ್ಸುತ್ತೋ ಏನ್ ಕರೆಕ್ಟ್ ಇರುತ್ತೋ ಅದ್ರ ಪ್ರಕಾರವಾಗಿ ನಾವು ರಿವ್ಯೂ ಮಾಡ್ತೀವಿ, ಅದು ಬಿಟ್ಟು ಬೇರೆ ಏನು ಮಾಡಕ್ ಹೋಗಲ್ಲ. ನಿಮಗೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗಳು ಸರಿ ತಪ್ಪು ಮಾಡಿದ್ರು ಕೂಡ ನಿಮ್ಗೆ ಸರಿ ಅಂತ ಅನ್ಸುತ್ತೆ, ಆ ಪಾಯಿಂಟ್ ನ ನೀವು ಹಾಕಬೇಕು. ನೀವು ಒಂದು ಪಾಯಿಂಟ್ ಹಾಕ್ತಲ್ಲ, ನೀವು ಬರೀ ನಮ್ದು ನೀವು ನಮ್ ಪಾಯಿಂಟ್ ತಿಳ್ಕೊಳ್ತಾ ಇದ್ರಲ್ಲ. ಓಕೆ, ನಿಮ್ಮ ಅಶ್ವಿನಿ ಅವ್ರು ಸರಿ ಇದಾರಾ, ಅಲ್ಲ ಅಂದ್ರೆ ನಿಮ್ಮ ಕಾಕ್ರೋಚ್ ಅವ್ರು ಸರಿ ಇದಾರಾ, ಇಲ್ಲಾಂದ್ರೆ ಜಾನ್ವಿ ಅವ್ರು ಸರಿ ಇದಾರಾ, ಧ್ರುವಂತ್ ಅವ್ರು ಸರಿ ಇದಾರಾ, ಆ ಒಂದು ಮೈನ್ ಪಾಯಿಂಟ್ ನ ಹೈಲೈಟ್ ಮಾಡಿ ಹಾಕಿ. ನೀವು ಲೈಕ್ ನೀವು ಬಂದು ನೀವು ನಮ್ಮ ಒಪಿನಿಯನ್ ಅಲ್ಲಿ ನೀವು ನನ್ನ ಒಪಿನಿಯನ್ ಅಂತಂದ್ರೆ ನನಗೆ ಏನು ಅನ್ನಿಸ್ತು, ನನಗೆ ನಾವು ಅದನ್ನ ಕುತ್ಕೊಂಡು ಡಿಸ್ಕಷನ್ ಮಾಡಿ ಮಾತಾಡ್ತೀವಿ. ನೀವು ಅದನ್ನ ಬಿಟ್ಬಿಟ್ಟು ಓ ಇಲ್ಲಪ್ಪ ನಾವು ಅವ್ರನ್ನ ನೆಗೆಟಿವೇ ಮಾಡ್ಬಿಡ್ಬೇಕು, ಇಲ್ಲ ಅವ್ರನ್ನ ಗೆಲ್ಸೋದೇ ಬೇಡ ಅಂತ ನಾನು ಈಗ ಅದನ್ನೇ ಹೇಳ್ತಾರೆ. ಜಾನ್ವಿ ಅವರು ಲಾಸ್ಟ್ ಟೈಮ್ ಉತ್ತಮ ತಗೊಂಡ್ರು, ಉತ್ತಮ ಚೆನ್ನಾಗಿತ್ತು, ಚೇಂಜ್ ಆಗಿದ್ರು, ಉತ್ತಮ ಕೊಟ್ಟಿದ್ದು ಒಳ್ಳೇದಿತ್ತು ಅಂತ ಕೂಡ ಲಾಸ್ಟ್ ವೀಕಲ್ಲಿ ಹೇಳಿದ್ವಿ. ಈ ವೀಕು ಇವರು ಫ್ರೆಂಡ್ಶಿಪ್ ಮಾಡಿದ್ದೆ ನಾನು ಫೇಕ್ ಮಾಡ್ಕೊಂಡು ಮಾತಾಡ್ಕೊಂಡು ಬ್ರೇಕಪ್ ಮಾಡ್ಕೊಂಡು ಫ್ರೆಂಡ್ಶಿಪ್ನ ನಾವು ಅಂತ ಅವರೇ ಕೂತ್ಕೊಂಡು ಹೇಳಿದ್ಮೇಲೆ ಇಲ್ಲಿ ಫೇಕ್ ಅಂತ ಕಾಣಿದ್ರೆ ಇನ್ನೇನು ಕಾಣುತ್ತೆ, ಅದನ್ನ ಎತ್ತಿ ಅದಕ್ಕೆ ತೋರಿಸಲೇಬೇಕಾಗುತ್ತೆ. ಅದನ್ನ ಯಾರು ಪಾಯಿಂಟ್ ಔಟ್ ಮಾಡಲ್ಲ. ನೀವು ನಿಮಗೆ ಏನ್ ಬೇಕೋ ಬಾಯಿಗೆ ಬಂದಿದ್ದು ಕಮೆಂಟ್ ಹಾಕಿ ಹೋಗ್ತೀರಾ. ನೀವು ಕಮೆಂಟ್ಗಳನ್ನ ಅದ್ರೆ ಹೇಳ್ತಿರೋದು, ನೀವು ಹಾಕಿದ್ರು ನನಗೆ ಒಂದೇನಂದ್ರೆ ತಾಳ್ಮೆಯಿಂದ ಯೋಚನೆ ಮಾಡಿ. ಓಕೆ, ಇವ್ರು ಹೇಳ್ತಾ ಇರೋದು ಸರಿ ಇರ್ಬೋದು, ಓಕೆ ಇವ್ರು ನಾನ್ ತಪ್ಪೀಗ ಸರಿ ಆಯ್ತು, ನಾವೇ ತಪ್ಪು ಮಾಡ್ತಾ ಇದೀವಿ ಅಂತಾನೆ ಅನ್ಕೊಳ್ಳೋಣ. ನಾವು ತಪ್ಪು ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಒಂದು ಫೇವ್ರೇಟ್ ಕಂಟೆಸ್ಟೆಂಟ್ ಗಳು ಏನಿರ್ತಾರೋ ಅವ್ರು ಕರೆಕ್ಟ್ ಆಗಿದ್ದ ಕಮೆಂಟ್ ಹಾಕಿ. ನನಗೆ ನಾನು ಬಿಗ್ ಬಾಸ್ ರಿವ್ಯೂ ಮಾಡ್ತಾ ಇರೋದು ಏನಂತಂದ್ರೆ ಎಲ್ಲರೂ ಇಂಡಿವಿಜುವಲ್ ಡಿಫ್ರೆಂಟ್ ಆಗಿರ್ತಾರೆ. ಡಿಫ್ರೆಂಟ್ ಕಂಟೆಸ್ಟೆಂಟ್ ಗಳದ್ದು ಡಿಫ್ರೆಂಟ್ ಮೈಂಡ್ ಸೆಟ್ ಇರುತ್ತೆ. ಆ ಒಂದು ಮೈಂಡ್ ಸೆಟ್ ನ ಅರ್ಥ ಮಾಡ್ಕೊಂಡು ನಾವು ರಿವ್ಯೂಸ್ ನ ಮಾಡ್ತಾ ಇರೋದು. ಹೌದು. ಈಗ ನೋಡಿ, ಇವತ್ತಿನ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಅಶ್ವಿನಿ ಫಸ್ಟ್ ಗಿಲ್ಲಿಗೆ ರಕ್ಷಿತೆ ಕ್ಲಾಸ್ ತಗೋತಾ ಇದ್ದಾರೆ. ಅವ್ರದ್ದು ತಪ್ಪಿದೆ ತಗೊಳ್ಳಿ ಅಂತಾನೆ ಹೇಳ್ತಾರೆ ತಾನೆ. ನಾವು ಏನು ಅವ್ರು ಮಾಡಿದ ತಪ್ಪಿಲ್ಲ, ಸರಿ ಇದೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ರಕ್ಷಿತಾಗ ಸಪೋರ್ಟ್ ಮಾಡಕ್ಕೆ ಒಂದು ರೀಸನ್ ಇತ್ತು, ಮಾಲು ಅವ್ರಿಗೂ ಸಪೋರ್ಟ್ ಮಾಡಕ್ಕೆ ಒಂದು ರೀಸನ್ ಇತ್ತು. ಏನಂತ ಹೇಳ್ತೀನಿ, ರಕ್ಷಿತಾ ಅವ್ರು ಸಪೋರ್ಟ್ ಮಾಡ್ತಾರದು ಯಾಕೆ ಅಂತಂದ್ರೆ ಆ ಹುಡುಗಿ ತಪ್ಪು ಮಾಡ್ತು. ಯಾವಾಗ ಅಭಿಷೇಕ್ ಅವ್ರನ್ನ ಯಾವಾಗ ಆಪೋಸಿಟ್ ಇಮಿಡಿಯೇಟ್ ಆಗಿ ತಪ್ಪು ಒಪ್ಕೊಂತು. ಆ ಎಪಿಸೋಡ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅಶ್ವಿನಿ ಅವರು ಸುದೀಪ್ ಸರ್ ಬಾಯ್ ಬಿಟ್ಟು ಕೇಳಬೇಕಾದ್ರೂ ಕೂಡ ನೀವು ನಾನು ಅಣ್ಣ ಆ ಸ್ಟೇಟ್ಮೆಂಟ್ ಹೇಳಿಲ್ಲ ಅಣ್ಣ, ಆ ಸ್ಟೇಟ್ಮೆಂಟ್ ಹೇಳಿದ್ರು ಆ ಸ್ಟೇಟ್ಮೆಂಟ್ ಕೇಳಿದ್ಮೇಲೆ ನಾನು ಮನೆ ಬಿಟ್ಟು ಆಚೆ ಹೋಗೋ ನಿರ್ಧಾರ ನಾನು ತಗೊಳ್ತೀನಿ. ಸೂರಜ್ ಅವ್ರು ಹೇಳಿದ್ರು ಈ ಬ್ಯೂಟಿ ಪ್ಲೇ ಆಯ್ತು ಹೇಳಿದ್ರು, ಹೋದ್ರ ಇದನ್ನೇ ಎಲ್ಲಿ ನೀವು ಡಿಫೆಂಡ್ ಮಾಡ್ಕೊಳಕ್ ಬರ್ತೀರಾ? ಅವತ್ತು ಕಮೆಂಟ್ಸೇ ಇಲ್ಲ ನಿಮ್ದು. ಇವತ್ತೆಲ್ಲ ಒಂದು ಉತ್ತಮ ಸಿಕ್ಬಿಡ್ತು, ಒಂದು ಒಳ್ಳೆ ಪಾಯಿಂಟ್ ಸಿಕ್ತು. ಉತ್ತಮ ಈ ವಾರ ಎಲ್ಲ ಫುಲ್ ಸೈಲೆಂಟ್ ಆಗಿದ್ದಾರೆ ಕಂಪೇರ್ ಟು ಲಾಸ್ಟ್ 3 to 4 ವೀಕ್ಸ್. ಈ ವೀಕ್ ಬೆಟರ್ ಆಗಿದ್ದಾರೆ. ಉತ್ತಮ ಕೊಟ್ರು, ಸರಿ ಅವ್ರ ಗ್ಯಾಂಗ್ ಅವ್ರು ಸ್ಟಾರ್ಟಿಂಗ್ ಕೊಟ್ರು, ಆಮೇಲೆ ಒಂದಿಬ್ರು ಮೂಜನ ಈ ಕಡೆ ಅವರು ಕೊಟ್ರು. ಸರಿ, ಓಕೆ ಒಪ್ಕೊಳ್ಳೋಣ. ಉತ್ತಮ ಹಿಂಗೆ ಇರಬೇಕು, ಅಶ್ವಿನಿ ಮ್ಯಾಮ್ ಅವರು ಚೇಂಜ್ ಆಗಬಾರ್ದು. ಸೊ ನಾವು ಅದನ್ನೇ ಕೇಳ್ಕೊಳ್ಳೋದು, ಅಶ್ವಿನಿ ಮ್ಯಾಮ್ ಇದೇ ರೀತಿ ಆಡೋದು. ನಾವು ಅವ್ರಿಗೂ ಕೂಡ ಒಳ್ಳೆ ರೀತಿಲಿ ಮಾತಾಡ್ತೀವಿ, ಒಳ್ಳೆ ರಿವ್ಯೂ ಕೊಡ್ತೀವಿ. ಅದನ್ಬಿಟ್ರು ಫೇಕ್ ಹಂಗೆ ಆಡ್ಕೊಂಡು ನಾವು ಮಾಡಿ ಫ್ರೆಂಡ್ಶಿಪ್ ಎಲ್ಲ ಫೇಕ್ ಮಾಡಿದ್ದು. ನಿಮ್ ಪ್ರಕಾರ ಅಶ್ವಿನಿ ಅವ್ರ ನಾನು ಕೇಳ್ತಾರೆ, ಫ್ಯಾನ್ಸ್ ಗಳು ಯಾರು ಹೇಳ್ತಾರೋ ಕೇಳ್ತಾ ಇರೋದು, ರಕ್ಷಿತಾ ಅವ್ರ ಹತ್ರ ನಡ್ಕೊಂಡಿದ್ ರೀತಿ ಸರಿ ಇತ್ತಾ? ಆನೆಸ್ಟ್ ಆಗಿ ಹೇಳಿ. ನಿಮ್ಮ ಮನೆ ಮಕ್ಕಳು ಅಶ್ವಿನಿ ಮ್ಯಾಮ್ ಅವರೇ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಮಗಳು, ನಿಮ್ಗೂ ಮಕ್ಳು ಇರ್ತಾರೆ, ಅಕ್ಕ ತಂಗಿದಿರು ಇರ್ತಾರೆ, ಯಾರೋ ಒಬ್ರು ಸಂಬಂಧ ಇದ್ದೇ ಇರುತ್ತಲ್ವಾ? ಆ ಒಂದು ಸಂಬಂಧಿಕರಿಗೆ ನಿಮ್ಗೆ ಯಾರ ಈಗ ಅಶ್ವಿನಿ ಅವ್ರು ಬಂದ್ಬಿಟ್ಟು ಆ ತರ ಮಾತಾಡ್ತಿದ್ರೆ, ಆ ಒಂದು ಹೆಣ್ಣು ಮಕ್ಕಳಿಗೆ ಪರ್ಟಿಕ್ಯುಲರ್ ಆ ತರ ಮಾತಾಡಿ ಕೀಳಾಗಿ ನೋಡಿದ್ರೆ ನೀವು ಒಪ್ಕೊಳ್ತೀರಾ? ಎಸ್ ಕ್ಯಾಟಗರಿ ವರ್ಡ್ಸ್ ಯೂಸ್ ಮಾಡಿದ್ರೆ ನೀವು ಒಪ್ಕೊಳ್ತೀರಾ? ಹೆಣ್ಮಕ್ಳುಗಳಿಗೆ ಅದನ್ನೇ ನಾನು ಅಪೋಸ್ ಮಾಡಿದ್ದೆ ಅವತ್ತು. ಅವ್ರು ಮುಚ್ಕೊಂಡ್ ಮಲ್ಕೋ ಅವೆಲ್ಲ ಫಸ್ಟ್ ಆಫ್ ಆಲ್ ನಾನು ಅದನ್ನ ನಾನು ಎತ್ಕೊಂಡು ಮಾತಾಡ್ತಾ ಇರೋದೇ ಹೊರತು ಅದನ್ನ ಬಿಟ್ಟು ಬೇರೆ ಏನು ನಿಮ್ಗೆ ಸಪರೇಟ್ ಆಗಿ ಏನೋ ಹೇಟ್ ಮಾಡೋದಾಗ್ಲಿ ಅದೆಲ್ಲ ಮಾಡ್ತಾರೆ. ಸ್ವಲ್ಪ ತಾಳ್ಮೆಯಿಂದ ತಪ್ಪಾಗಿದೆ. ಆಯ್ತು, ಈಗ 3 ವಾರದ ಮುಗಿದೋಯ್ತು. ನಾವು ಹಳೆ ಕತೆ ಎತ್ಕೊಂತಲ್ಲ, ಹಳೆ ಕತೆ ಎತ್ಕೊಂಡ್ರೆ ಅಶ್ವಿನಿ ಮ್ಯಾಮ್ ಅವ್ರದ್ದು ಇನ್ನ ಫುಲ್ ಎಂಡ್ ತನಕ ಆಗುತ್ತೆ. ಈಗ ಬಿಗ್ ಬಾಸ್ ಮನೆಗಳಲ್ಲಿ ಅವ್ರು ಹಂಗೆ ತಗೊಂತ ಇರೋದು, ಹಳೆ ಕತೆ ಎತ್ಕೊಂಡು ನಾಮಿನೇಷನ್ ಕೊಡ್ತಾ ಇದಾರೆ. ಹಳೇದ್ ಬಿಟ್ಟು ಹಾಕಿ ಈ ವಾರ ಏನ್ ಮಾಡಿದ್ರೆ ಈ ವೀಕಲ್ಲಿ ನಾನು ಹೇಳ್ತಾ ತಪ್ಪು ಎಲ್ಲೂ ಬಂದಿಲ್ಲ. ತಪ್ಪು ಬಂದ್ಬಿಟ್ಟು ಲೈಕ್ ರಕ್ಷಿತಾ ಅವ್ರದ್ದು ಇವಾಗ ಏನ್ ಮಾಡಿದ್ರು ಅಂತಂದ್ರೆ ಆ ಕಾವ್ಯ ಅವ್ರ ಅದನ್ನ ತಿಳಿಸ್ಕೊಟ್ರು, ಇಮಿಡಿಯೇಟ್ ಆಗಿ ಆ ಹುಡುಗಿ ಬಂದು ತಪ್ಪು ಅಂತಲ್ಲ. ಸೊ ಇನ್ನೇನು ಮುಗಿತು. ಅದಕ್ಕೆ ಸುದೀಪ್ ಸರ್ ಬಾಯರ ಕ್ಲಾಸ್ ಬೇಕು ಅದನ್ನ ಹೇಳಿದ್ವಲ್ಲ, ಕ್ಲಾಸ್ ನ ತಗೊಳ್ಳಿ. ಬಟ್ ಇವ್ರಿಗೆ ಹೆಂಗೆ ಅಶ್ವಿನಿ ಮ್ಯಾಮ್ ಅವ್ರಿಗೆ ಲಾಸ್ಟ್ 2 weeks ಅಲ್ಲಿ ತಿತ್ಕೊಂಬರಿ ಅಂತ ತಲೆ ಸವರ್ಬಿಟ್ಟು ಹೆಂಗೆ ಕ್ಲಾಸ್ ತಗೊಂಡ್ರಲ್ಲ ಅದೇ ರೀತಿ ಇರಬೇಕು. ಅದನ್ನ ಬಿಟ್ಬಿಟ್ಟು ಸೊ ಜಾಸ್ತಿ ಕ್ಲಾಸ್ ತಗೊಂತು ಅಂತಂದ್ರೆ ಸೊ ಇಲ್ಲಿ ಬೇರೆ ತರಾನೇ ಕಾಣಿಸುತ್ತೆ. ಸುದೀಪ್ ಸರ್ ಬೇರೆ ಅಶ್ವಿನಿ ಮ್ಯಾಮ್ ಒಂಥರ ಮಾಡ್ತಾರೆ, ಇಲ್ಲಿ ಗಿಲ್ಲಿಗೆ ಒಂಥರ ಮಾಡ್ತಾರೆ ಅಂತ ಅನ್ಸ್ಬಿಡುತ್ತೆ. ಬೇರೆ ಕಂಟೆಸ್ಟೆಂಟ್ ಗಳಿಗೆ ಗಿಲ್ಲಿ ಅಂತ ನಾನು ಎಲ್ಲೂ ಹೇಳಲ್ಲ, ಬೇರೆ ಕಂಟೆಸ್ಟೆಂಟ್ ಗಳಿಗೆ ಒಂಥರ ಮಾಡ್ತಾರೆ, ಇವ್ರಿಗೆ ಒಂಥರ ಮಾಡ್ತಾರೆ. ತುಂಬಾ ಹೈಲೈಟ್ ಆಗ್ಬೇಕು ಇವರು ಆಕ್ಚುಲಿ. ಆಮೇಲೆ ಜಾನ್ವಿ ಅವ್ರಿಗೂ ಮೇ ಬಿ ಕ್ಲಾಸಸ್ ಇರುತ್ತೆ ಅಂತ ಅನ್ಸುತ್ತೆ. ಜಾನ್ವಿ ಅವ್ರ ಕ್ಲಾಸ್ ಯಾಕೆ ಅಂತಂದ್ರೆ ಕಲರ್ಸ್ ಕನ್ನಡ ಬಗ್ಗೆ ಮಾತಾಡೋದು. ಯಾಕಂದ್ರೆ ನೀನು ಆ ಚಾನಲ್ ಅಲ್ಲಿ ಅನ್ನ ತಿಂತಾ ಇದೀಯ ಅಂತಂದಾಗ ನೀವು ಆ ಚಾನಲ್ಗೆ ಅನ್ನ ತಿನ್ನೋ ತಟ್ಟೆಗೆ ಏನೋ ಮಾಡಬಾರ್ದು ಅಂತ ಹೇಳ್ತಾರೆ. ಅದನ್ನ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಜಾನ್ವಿ ಅವರು ಅದನ್ನ ತಪ್ಪಾಗಿ ಮಾತಾಡಿದ್ದಾರೆ, ಅದನ್ನ ತಿದ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನೀವು ಮುಂದೆ ಹೋಗ್ತಾ
ನೀವು ಆ ಕಲರ್ಸ್ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಆಫರ್ಸ್ಗಳು ಸಿಗುತ್ತೆ ನಿಮ್ಗೆ. ಯಾಕಂದ್ರೆ ನೀವು ಫಸ್ಟ್ ಕಲರ್ಸ್ ನಲ್ಲಿ ವರ್ಕ್ ಮಾಡಿರೋದು ಗುರು, ನಿಮ್ ಕಲರ್ಸ್ ಬಿಟ್ರೆ ಬೇರೆ ಯಾವ ಚಾನಲ್ಗೂ ವರ್ಕ್ ಮಾಡಿಲ್ಲ. ಲೈಕ್ ನ್ಯೂಸ್ ಅಲ್ಲಿ ವರ್ಕ್ ಮಾಡಿದ್ದೀರಾ ನೀವು ಆಂಕರ್ ಆಗಿ, ಬಟ್ ಫಸ್ಟ್ ನಿಮ್ಗೆ ಒಂದು ಆಪರ್ಚುನಿಟಿ ಅಂತ ಕೊಟ್ಟಿದ್ದು ಕಲರ್ಸ್ ಅವರು. ಒಂದು ಕಿಚನ್ ಒಂದು ಆಂಕರಿಂಗ್ ಆಗಿ ಯೂಸ್ ಲೈಕ್ ಮಾಡಿದ್ದಾರೆ. ಆಕ್ಚುಲಿ ಒಂದು 2-3 ಶೋ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ, ಅದು ಅಷ್ಟು ಕ್ಲಾರಿಟಿ ಇಲ್ಲ, ಬಟ್ ಮಾಡಿದಾರಲ್ವಾ, ಅದನ್ನ ನೀವು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸ್ಪಂದನ ಅವ್ರಿಗೆ ಯಾವ ಬೇಸಿಸ್ ಮೇಲೆ ಇಟ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಸ್ಪಂದನ ಅವ್ರಿಗೆ ಇನ್ನೂ ಏಜ್ ಇದೆ, ಮೇ ಬಿ ಒಂದು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರೋದ್ರಿಂದ ಹೀರೋಯಿನ್ ಪಾತ್ರದಲ್ಲಿ ಕ್ಯಾಟಗರಿಯಲ್ಲಿ ಬರುತ್ತೆ. ಇನ್ನೊಂದು ಏನಂತಂದ್ರೆ ಆ ಹುಡುಗಿಗೆ ಮೇ ಬಿ ಚಾನ್ಸ್ ಕೊಡ್ತಾ ಇದ್ದಾರೆ, 1-2 ವೀಕ್ಸ್ ನೋಡೋಣ, ಇನ್ನೊಂದು ವೀಕ್ ನೋಡೋಣ, ಮೇ ಬಿ ಪುಷಪ್ ಆಗ್ಬೋದು ಅಂತ. ಅವ್ರು ಏನು ಆಟ ಆಡೇ ಇಲ್ಲ ಅಂತಂದ್ರೆ ಬೇರೆ ಆಪ್ಷನ್ ಇಲ್ಲ, ಆಚೆ ಕಳಿಸ್ಲೇಬೇಕಾಗುತ್ತೆ ಅಷ್ಟೇ. ಗೈಸ್ ನಿಮ್ಗೆ ಅನಿಸುತ್ತೆ ನಾವು ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿತ್ತಾ? ಸೊ ನಮ್ಮ ರಿವ್ಯೂಸ್ಗಳು ಏನಾದ್ರು ತಪ್ಪು ಕಾಣಿಸ್ತಿದ್ಯಾ? ಜೆನ್ಯೂನ್ ಆಗಿ ಪ್ರತಿಯೊಬ್ಬರು ಇವಾಗ ಕಮೆಂಟ್ ಹಾಕಿ ನಮ್ಗೆ ಗೊತ್ತಾಗಬೇಕು ನಮ್ಮ ರಿವ್ಯೂಸಲ್ಲಿ ಏನೋ ತಪ್ಪು ಕಾಣಿಸ್ತಿದೆಯಾ ಇಲ್ವಾ ಅಂತ. ಆ್ಯಂಡ್ ಗೈಸ್ ಇವತ್ತು ಸಂಜೆ 5:45ಗೆ ಸರಿಯಾಗಿ ಲೈವ್ ಬರ್ತೀವಿ. ದಯವಿಟ್ಟು ಲೈವಲ್ಲೂ ಕೂಡ ಜಾಯ್ನ್ ಆಗಿ 1-to-1 ಇಂಟ್ರಾಕ್ಷನು. ಸೊ ಮಾತಾಡೋಣ ಏನು ಕತೆ ಎತ್ತ ಕತೆ ಅಂತ. ಸೊ ಇದಾಗಿತ್ತು ಗೈಸ್ ನಮ್ಮ ಒಂದು 2ನೇ ಪ್ರೊಮೋ ರಿವ್ಯೂ. ಸಿಗೋಣ ಮುಂದಿನ ನೋಡೋದಿಲ್ಲ, ಅಲ್ಲಿ ತನಕ ಬಾಯ್.